ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ರಾಜನಾಥ್ ಸಿಂಗ್ ಆದಿಯಾಗಿ ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಧಾನಿಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿದ್ದಾರೆ ನಂತರ ಮಾಹಿತಿ ಸಿಗ್ತಾ ಇದೆ. ಸೇನಾ ಮುಖ್ಯಸ್ಥರ ಸಭೆ ಬಳಿಕ ಪ್ರಧಾನಿಯನ್ನ ಭೇಟಿಯಾಗಿದ್ದಾರೆ. ಬಿಎಸ್ಎಫ್, ಸಿಐಎಸ್ಎಫ್ ಡಿಜಿಗಳ ಸಭೆಯನ್ನ ಅಮಿತ್ ಶಾ ಅವರು ಕೂಡ ಕರೆದಿದ್ದಾರೆ. ಅಮಿತ್ ಶಾ ಜೊತೆಗೆ ಎನ್ಎಸ್ಎ ದೋವಲ್ ಕೂಡ ಮೀಟಿಂಗ್ ನಡೆಸಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ನಮ್ಮ ಗಡಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ, ಭೂಭಾಗವನ್ನ ರಕ್ಷಿಸಿಕೊಳ್ಳೋದಕ್ಕೆ, ಅಸ್ಮಿತೆಗೆ ಧಕ್ಕೆ ಬಾರದಂತೆ ಏನೇನು ಹೆಜ್ಜೆಗಳನ್ನ ತೆಗೆದುಕೊಳ್ಬೇಕೋ ಎಲ್ಲವನ್ನ ತೆಗೆದುಕೊಳ್ಳಿ ಅನ್ನೋ ಫ್ರೀ ಇನ್ಸ್ಟ್ರಕ್ಷನ್ಸ್ ಈಗಾಗಲೇ ಕೇಂದ್ರದಿಂದ ಹೋಗಿದೆ. ಇನ್ನು ಆ ಮೀಟಿಂಗ್ನ ಒಂದು ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ ನೀವು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇಲ್ಲಿ ತನಕ ಮೀಟಿಂಗ್ನ ಇನ್ಸೈಡ್ ಏನಾಗ್ತಿದೆ, ಏನು ಎತ್ತ ಅಂತ ಯಾವುದೂ ಗೊತ್ತಾಗ್ತಿಲ್ಲ. ಎಲ್ಲವೂ 5:30 ಪ್ರೆಸ್ ಮೀಟ್ನಲ್ಲಿ ಬಹುಶಃ ನಮಗೆ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಬಟ್ ಡೆಲ್ಲಿ ವಲಯದಲ್ಲಿ ಏನು ಚರ್ಚೆ ಇದೆ, ಯಾವ್ಯಾವ ಹೆಜ್ಜೆಗಳನ್ನ ಇಡ್ತಾ ಇದೆ ಭಾರತ ಇನ್ಮುಂದೆ, ಮತ್ತೆ ಈ ಆಪರೇಷನ್ ಸಿಂಧೂರದ ಇನ್ನಷ್ಟು ತೀವ್ರತೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ. ಮಮತಾ, ನೋಡಿ, ಈ ಎರಡೂ ದೇಶಗಳ ಪರಿಸ್ಥಿತಿ ಇನ್ನು ತೀವ್ರ ಮಟ್ಟಕ್ಕೆ ಹೋಗಿರುವಂತದ್ದು. ಮುಂದೆ ಯಾವ ಪರಿಸ್ಥಿತಿ ಕೂಡ ಬೇಕಾದ್ರೂ ಕೂಡ ಅನಿವಾರ್ಯತೆಗಳು ನಿರ್ಮಾಣ ಆಗ್ಬೋದು. ಹೀಗಾಗಿ ಭಾರತ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಮುಖ್ಯವಾಗಿ ತನ್ನ ಗಡಿಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು, ಅದರಲ್ಲೂ ಕೂಡ ಭಾರತ ಮತ್ತೆ ಪಾಕಿಸ್ತಾನದ ಗಡಿಗಳನ್ನ ಇನ್ನಷ್ಟು ಹೆಚ್ಚು ಭದ್ರತೆಯನ್ನ ಒದಗಿಸುವಂತ ದೃಷ್ಟಿಯಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಪಾಕಿಸ್ತಾನ ಯಾವುದೇ ರೀತಿಯಾದಂತಹ ದಾಳಿಗಳನ್ನ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡುವಂತ ನಿಟ್ಟಿನಲ್ಲಿ ಮತ್ತೆ ಭಾರತದಲ್ಲಾಗುವಂತಹ ಹಾನಿಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ತಯಾರಿಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ನಿನ್ನೆ ಪಾಕಿಸ್ತಾನ ದಾಳಿಯನ್ನ ಹೇಗೆ ನಡೆಸ್ತು ಮತ್ತೆ ಯಾವ್ಯಾವ ಭಾಗದಲ್ಲಿ ನಡೆಸ್ತು, ಅದರಿಂದ ಆದಂತಹ ನಷ್ಟ ಏನು ಮತ್ತೆ ಪ್ರಾಣ ಹಾನಿಗಳು ಏನಾದರೂ ಆಗಿದಾವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಈಗ ಪಡೆದುಕೊಳ್ಳುವಂತ ಕೆಲಸಗಳು ಸೇನಾ ಮುಖ್ಯಸ್ಥರುಗಳಿಂದ ಆಗಿದೆ. ಮುಂದಿನ ಹಂತದಲ್ಲಿ ನಮ್ಮ ತಯಾರಿಗಳು ಹೇಗಿರಬೇಕು ಮತ್ತೆ ಇವತ್ತು ರಾತ್ರಿಯೂ ಕೂಡ ಇದೇ ರೀತಿಯಾದಂತಹ ದಾಳಿಗಳಾದ್ರೆ ನಮ್ಮ ಉತ್ತರಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗಿದಾವೆ. ಸೊ ಕಳೆದ 2-3 ದಿನಗಳಿಂದ ಏನು ಘಟನೆಗಳು ನಡೀತಾ ಇದಾವೆ, ಈ ಒಟ್ಟಾರೆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ಮಾಧ್ಯಮಗಳ ಜೊತೆಗೆ ಹಂಚಿಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ಈಗ ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.